ಒಬ್ಬ ಪಂಚಾಯತಿಯ ಸದಸ್ಯ ಮನಸ್ಸು ಮಾಡಿದ್ರೆ ನಮ್ಮೂರ ದುಡ್ಡಿಗೆ ನಾವು ಮಾರ್ಕೊಳ್ಳಬಹುದು ಮತ್ತು ನಮ್ಮ ಊರನ್ನ ಸಣ್ಣ ಹಳ್ಳಿಯನ್ನ ಇಡೀ ಜಗತ್ತಿಗೆ ಪರಿಚಯಿಸಬಹುದು ಅನ್ನೋದಕ್ಕೆ ಅವರೊಂದು ಮಾಡೆಲ್. ಅವರಷ್ಟು ಪಂಚಾಯತಿ ಸರ್ಪಂಚ್ ಇದ್ರು ಪಿಂಪ್ಲಾಂತ್ರಿದ್ ಮಗಳು ತೀರ್ಕೊಂಡಾಗ ಅವ್ರಿಗೆ ಅನ್ನಿಸ್ತು, ನನ್ನ ಮಗಳು ಸತ್ತಿದ್ದಕ್ಕೆ ಗಿಡ ಹಚ್ಚಬಾರ್ದಿನ ಮೇಲೆ ನಮ್ಮ ಊರಾಗ ಯಾವಾಗ ಹೆಣ್ಣು ಮಗು ಹುಟ್ಟತೈತಿ, ಹೆಣ್ಣು ಮಗು ಹುಟ್ಟತಂದ್ರೆ ಆ ಮಗುವಿನ ಹೆಸರಲ್ಲೇ 111 ಗಿಡ ಹಚ್ಚುವ ಸಂಪ್ರದಾಯ ತಂದ್ರ ಅವ್ರ ಊರಾಗ. ನಮ್ಮ 222 ಕಡಿತೀವಿ ನಾವು ಹಚ್ಚ ಪೈಕಿ ಮಂದಿ ಅಲ್ಲ. ಯಾವಾಗ ಒಂದು ಹೆಣ್ಣು ಮಗು ಹುಟ್ಟತೈತಿ 111 ಗಿಡ ಹಚ್ಚುದು ಅಷ್ಟೇ ಅಲ್ಲ, ಯಾರಿಗೆ ಹೆಣ್ಣು ಮಗು ಹುಟ್ಟಿರ್ತೈತಿ ಅವರ ಆ ಹೆಣ್ಣು ಮಗುವಿನ ಹೆಸರಲ್ಲೇ ಇಡುವಂತ ಸಂಪ್ರದಾಯ ಕಿರಣ್ ಠೇವಣಿ ನಿಧಿ ತಂದ್ರವ್ರು. ಮತ್ತ ಹಂಗ ಅಲ್ಲ, ಆ FD ಇಟ್ಟ ಮೇಲೆ ಪಂಚಾಯತಿಯೊಳಗೆ ಒಂದು ರೆಸೊಲ್ಯೂಷನ್ ಮಾಡಬೇಕು, ಏನಂದ್ರೆ ಯಾವ ಮಗುವಿಗೂ ಬಾಲ್ಯ ವಿವಾಹ ಮಾಡಂಗಿಲ್ಲ ಅಂತ. ಇವತ್ತಿನವರೆಗೂ ಅವರು ಸರ್ಪಂಚರಾದ ಮೇಲೆ ಇಲ್ಲಿವರೆಗೂ ಆ ಊರಲ್ಲಿ ಒಂದು ಬಾಲ್ಯ ವಿವಾಹಗಳನ್ನು ಮಾಡಿಲ್ಲ. ಯಾವಾಗ ಹೆಣ್ಣು ಮಗು ಹುಟ್ಟುತ್ತದೆ, ಹೆಣ್ಣು ಮಗು ಹುಟ್ಟಿದ ತಕ್ಷಣ 111 ಗಿಡಗಳನ್ನು ಹಚ್ತಾರೆ. ಆಶ್ಚರ್ಯ ಅಂದ್ರ ಮಕ್ರಾನ್, ನೀವೆಲ್ಲ ಮಾರ್ಬಲ್ ಅಂತ ಕೇಳಿರಲ್ಲ, ಎಲ್ಲಿ ತೆಗಿತಿದ್ರಲ್ಲ ಅಲ್ಲೆಲ್ಲ ಮಕ್ರಾನ್ ಮಣ್ಣ ಗುಡ್ಡ ಎಲ್ಲ ಹಡ್ಡಿ ಪರಿಸರ ಎಲ್ಲಿ ಹೋಗಿತ್ತೋ ಅಂಥಲ್ಲಿ ಇವತ್ತು 3.5-4 ಲಕ್ಷ ಗಿಡಗಳನ್ನು ಅವರು ಬೆಳೆಸಿದ್ದಾರೆ ಅಲ್ಲಿ. ಅವರ ಈ ಸೇವೆಯನ್ನು ಗುರುತಿಸಿದಂಥ ಭಾರತ ಸರ್ಕಾರ ಅವರಿಗೆ ಪದ್ಮಶ್ರೀ ಪುರಸ್ಕಾರ ಕೊಟ್ಟಿದೆ ಅವರಿಗೆ. ಮತ್ತು ಪದ್ಮಶ್ರೀ ಪ್ರಶಸ್ತಿ ತೆಗೆದುಕೊಂಡಂತ ಭಾರತದ ಮೊಟ್ಟ ಮೊದಲ ಪಂಚಾಯಿತಿ ಅಧ್ಯಕ್ಷರವರು, ಪಂಚಾಯಿತಿ ಸದಸ್ಯರವರು. ಆ ಪಿಂಪ್ಲಾಂತ್ರಿ ಮಾಡೆಲ್ ಏನೈತಲ್ಲ, ಇವತ್ತು ಪಿಂಪ್ಲಾಂತ್ರಿಯ ಬಗ್ಗೆ ಡೆನ್ಮಾರ್ಕ್ ಪಠ್ಯಗಳಲ್ಲಿ ಪಾಠ ಹೇಳ್ತಾ ಇದ್ದಾರೆ ಮಕ್ಕಳಿಗೆ ಪಿಂಪ್ಲಾಂತ್ರಿ ಮಾಡೆಲ್ ಅನ್ನು. ಅಂಥ ಒಂದು ಸೇವೆ ಇವತ್ತು ಸುಮಾರು ಸಾವಿರಾರು ಚೆಕ್ ಡ್ಯಾಮ್ಗಳನ್ನು ಕಟ್ಟಿದ್ದಾರೆ. ಎಲ್ಲಿ 900 ಫೀಟ್ ನೀರು ಕೆಳಗೆ ಹೋದ್ರೂ ಸಿಗ್ತಿದ್ದಿಲ್ಲ, ಇವತ್ತು 50 ಫೀಟ್ಗೆ ಅವ್ರ ಊರಲ್ಲಿ ನೀರು ಸಿಗ್ತಾ ಇದೆ. ಅಂದ್ರೆ ಪರಿಸರ ಜಲರಕ್ಷಣೆ ಎಷ್ಟು ದೊಡ್ಡ ಕೆಲಸ ಮಾಡಿದ್ದಾರೆ ಅವರು. ಅಂಥವ್ರು ನಮ್ಮ ಜೊತೆಗಿದ್ದಾರೆ. ಅಂದ್ರೆ ಅವ್ರನ್ನ ಯಾಕೆ ನನಗವ್ರ ಬದುಕು ಸ್ಫೂರ್ತಿ ಅನ್ನಿಸ್ತು ಅಂದ್ರೆ, ಅಲ್ಲಿ ಭಾರತ ಸರ್ಕಾರ ಪಿಂಪ್ಲಾಂತ್ರಿ ಮಾಡೆಲ್ ಅಧ್ಯಯನ ಮಾಡಲಿಕ್ಕೆ ಒಂದು ತರಬೇತಿ ಸಂಸ್ಥೆ ಮಾಡಿದ್ದಾರೆ.